ಕನ್ನಡಿಗರಿಗೆ ಯಾವ ಥರದಲ್ಲಿ ಉತ್ಸಾಹ ಇತ್ತು ಅಂದರೆ, ನಾವು ಗೋವಾ ಕನ್ನಡ BJP ಕನ್ವೀನರ್ ಆಗಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ಸ್ಪೆಷಲಾಗಿ ನಮ್ಮ ಇದರಿಂದ ಕಮಿಟಿಯಿಂದ ನಾನು ಮತ್ತು ರಾಜೇಶ್ ಶೆಟ್ಟಿ ಮತ್ತು ಬಿಂಗಿಯವರು ಹಾಗೂ ನಾಮದೇವ್ ಅಂತ ನಮ್ಮನ್ನು ಸ್ಪೆಷಲ್ ಇನ್ವೈಟ್ ಮಾಡಿದರು. ಮತ್ತು ಇವತ್ತು ಗಡ್ಕರಿ ಅವರು ಬಂದಿದ್ದರು. ಗಡ್ಕರಿ ಬಂದು ಇಲ್ಲಿ ತನಕ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಸಪೋರ್ಟ್ ಮಾಡಿದ್ರು ಗೋವಾಕ್ಕೆ. ಇನ್ನು ಮುಂದೆ 50,000 ಕೋಟಿ ರೂಪಾಯಿ ಇನ್ನು 5 ವರ್ಷದಲ್ಲಿ ಅವರು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಮುಂದಿನ ಬರುವ ಚುನಾವಣೆಯಲ್ಲಿ 27ಕ್ಕೆ ಒಂದು ಸ್ಲೋಗನ್ ಇತ್ತು, 400 ಪಾರ್ ಅಂತೇಳಿ. ಅದಂತೂ ಮಾಡಲಿಕ್ಕಾಗಲಿಲ್ಲ. ಅದು ಗೋವಾದಲ್ಲಿ ನಾವು 27ನೇ ಇಸ್ವಿಗೆ 27 ಸೀಟರ್ ತರುವಂಥ ನಾವು ಅದಕ್ಕಾಗಿ ಕೆಲಸ ಮಾಡಬೇಕು. ಅದು ಸ್ಪೆಷಲಾಗಿ ನಾನು ನನ್ನ ಕನ್ನಡದವ್ರಿಗೆ ಹೇಳ ಬಯಸ್ತೇನೆ, ಎಲ್ಲ ಕನ್ನಡದವರು ಈ ಸಲ ಹೇಗೆ ನಾವು ಸೌತ್ ಗೋವಾದಲ್ಲಿ ಒಳ್ಳೆಯ ಎಲೆಕ್ಷನ್ಗಾಗಿ ಒಳ್ಳೆ BJP ವೋಟ್ ಬರೋದಕ್ಕೆ ಎಲ್ಲ ಕನ್ನಡದವರು ದುಡಿದಿದ್ರು. ಅದೇ ರೀತಿ ಇನ್ನು ಮುಂದೆನೂ ಸಹ ಎಲ್ಲ ಗೋವಾದ ಎಲ್ಲ ಸೀಟ್ಗಳಲ್ಲಿ 27 ಸೀಟ್ ಬರುವುದು ಏನು ನಮ್ಮ ಆಕಾಂಕ್ಷೆ ಇದೆ. ಅದಕ್ಕೆಲ್ಲಿ ತಮ್ಮ ತನು ಮನ ದನದಲ್ಲಿ ಅದು ದನ ಅಂತ ಇಲ್ಲೋದಿಲ್ಲ, ಆದರೆ ತನು ಮನದಲ್ಲಿ ಆದರೂ ನಾವು ಒಟ್ಟಾಗಿ ಸೇರಿ BJPನ ನಮ್ಮ ಓಟಿನಿಂದ ಬಂದರು ಅಂತ ಹೇಳುವಂಥ ಇದರಲ್ಲಿ ಎಲ್ಲೆಲ್ಲಿ 3,500 ಉಂಟು, 2,000 ಓಟ್ ಉಂಟು, 4,000 ಉಂಟು, 10,000 ಉಂಟು, ಅದರಲ್ಲಿ ಜಾಸ್ತಿಗಿಂತ ಜಾಸ್ತಿ ಓಟ್ ನಾವು ಹಾಕಿ BJPನ ತರಬೇಕಂತೇಳಿ ನಾನು ಎಲ್ಲ ನಮ್ಮ BJP ಸೆಲ್ವಿನಿಂದ ಎಲ್ಲ ಕನ್ನಡದವರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕನ್ನಡಿಗರಾಗಿ ಮೋಹನ್ ಶೆಟ್ಟಿ ಅವರು, ನಾನು, ಅದೇ ರೀತಿ ಶಿವಾನಂದ್ ಬಿಂಗಿ ಅವರು, ಅದೇ ರೀತಿ ನಾಮದೇವರು ಎಕ್ಸಿಕ್ಯೂಟಿವ್ ಮೀಟಿಂಗ್ನ ಒಳಗಡೆ ನಮ್ಮ ಹೆಸರು ಸೇರಿಸಿದ್ದಕ್ಕೆ ಈ BJP ಪಕ್ಷಕ್ಕೆ ನಾವು ಮೊದಲು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇವೆ. ಈಗ ನಮ್ಮ ಕೆಲಸಗಳನ್ನು ನೋಡಿ ಅವರು ಎಕ್ಸಿಕ್ಯೂಟಿವ್ ಮೀಟಿಂಗಿಗೆ ನಮ್ಮನ್ನು ಆ್ಯಡ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಬಂದವರು ಒಂದೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 15 ಮಂದಿ ಬಂದಿದ್ದರು. ಅದರಲ್ಲಿ ಕೂಡ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಹೆಸರು ಇರುವುದಂದರೆ ಅದೊಂದು ಬಹಳ ಹೆಮ್ಮೆಯ ವಿಷಯ. ನಾವು ಮಾಡಿದ ಕೆಲಸಕ್ಕೆ ನಮಗೆ ಇನ್ನೊಂದು ಧೈರ್ಯ ಸಿಗುವಂತಹ ಪರಿಸ್ಥಿತಿ ಇವತ್ತಿದೆ. ಅದೇ ರೀತಿ ನಿತಿನ್ ಗಡ್ಕರಿ ಅವರು ಇವತ್ತು ನಮ್ಮ ಈ ಕಾರ್ಯಕಾರಿಣಿ ಮೀಟಿಂಗಿನಲ್ಲಿ ಅವರು ತುಂಬ ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಯಾವ ರೀತಿ ಪಾರ್ಟಿಯೊಳಗೆ ನಾವು ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ನಾವು ಜನರನ್ನು ಅಟ್ಯಾಚ್ಮೆಂಟ್ ಮಾಡಿ ಯಾವ ರೀತಿ ನಮ್ಮ ಸಂಘಟನೆಗೆ ತರಬೇಕು ಅಂತೇಳಿ ತುಂಬ ಒಂದು ಮಾತನ್ನು ಅವರು ಹೇಳಿದರು. ಬಹಳ ಒಂದು ಅವರಿಂದ ತಿಳುವಳಿಕೆ ನಮಗೆ ಕಲೀಲಿಕ್ಕೆ ತುಂಬ ಒಂದು ಇತ್ತು, ಅದನ್ನು ನಾವು ಕೇಳ್ಕೊಂಡೇವೆ ಇವತ್ತು. ಅದೇ ರೀತಿ ಕೆಲಸ ಮಾಡಲಿಕ್ಕೆ ಸಹ ನಮಗೆ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮಾನನೀಯ ಮುಖ್ಯಮಂತ್ರಿಯವರು ಸಹ ಇದ್ದರು. ಮುಖ್ಯಮಂತ್ರಿಯವರು ಸಹ ಈ ಮಂಡಲದ ಬಗ್ಗೆ ಆಗಲಿ ಸಹ ಮಾತಾಡಿದ್ರು. ಸಂಘಟನೆಯಲ್ಲಿ ಸ್ವಲ್ಪ ಚೇಂಜಸ್ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಪಕ್ಷಗಳನ್ನು ಗಟ್ಟಿ ಮಾಡಬೇಕು. ಅದೇ ರೀತಿ ಗೋವಾದಲ್ಲಿ ಇನ್ನು ಬರುವ ವಿಧಾನಸಭೆಯ ಎಲೆಕ್ಷನ್ನ ಸಮಯದಲ್ಲಿ 27ನೇ ಇಸವಿನಲ್ಲಿ ಆಗುವಾಗ 27 ಸೀಟ್ ಬರುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಂತ. ಅದು ಯಾಕೆ ಹೇಳಿದ್ದಾರೆ ಅಂದರೆ, ಈಗ ಲೋಕಸಭೆಯ ಚುನಾವಣೆಯ ಒಂದು ಅಂತರದಲ್ಲಿ ನೋಡಿರುವಾಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಂದಿರುವ ಓಟಿನ ಮುಖಾಂತರ BJPಗೆ ಯಾವ ರೀತಿ ದಕ್ಷಿಣ ಗೋವಾದಲ್ಲಿ ನಾವು ಸೋತೇವೋ, ಆದರೂ ಕೂಡ ಅಲ್ಲಿ ಕೂಡ ನಮಗೆ ಎಲ್ಲ ರೀತಿಯ ಸಪೋರ್ಟ್ BJPಗೆ ಓಟಿನ ಮುಖಾಂತರ ಜಾಸ್ತಿ ಆಗಿದೆ. ಆ ಲೆಕ್ಕದ ಪ್ರಕಾರ ನಮಗೆ ಅದರಲ್ಲಿ 27 ಸೀಟು ಬರುವಂತಹ ಒಂದು ನಿರೀಕ್ಷೆಗಳಿದೆ. ಅದು ಬರ್ತದೆ ಅಂತ ನಮಗೆಲ್ಲರಿಗೂ ಆಶ್ವಾಸನೆ ಇದೆ. ಅದಕ್ಕಾಗಿ ಬರೀ ಆಶ್ವಾಸನೆ, ಬರೀ ನಮ್ಮ ಮಾತಿನಲ್ಲಿರಬಾರ್ದಂತ ಅವರು ಹೇಳಿದರು. ಮುಖ್ಯಮಂತ್ರಿಯವರು ಕೂಡ ನಾವು ಕೆಲಸ ಮಾಡಬೇಕು, ಜನರಲ್ಲಿ ಹೋಗಬೇಕು, ಜನರಿಗೆ ಯಾವುದು ಸಮಸ್ಯೆಗಳಿದೆ ಅದರ ಬಗ್ಗೆ ಅವರನ್ನು ಕೇಳಿ ನಮಗೆ ಅದನ್ನು ತಿಳಿಸಬೇಕಂತ ಹೇಳುವುದು ಇವತ್ತಿನ ಒಂದು ಮೀಟಿಂಗ್ನ ಕಾರಣವಾಗಿತ್ತು. ಬಹಳ ಒಂದು ಒಳ್ಳೆಯ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇತ್ತು. ನಮಸ್ಕಾರ. ಗೋವಾ ಪ್ರದೇಶ BJP ವತಿಯಿಂದ ಗೋವಾ ರಾಜ್ಯ ಕಾರ್ಯಕಾರಿಣಿಯ ಒಂದು ಸಭೆ ಇವತ್ತಿನ ದಿವಸ ತಾಲಿಗಾಂವದ ಪಂಜಿಯ ತಾಲಿಗಾಂವ್ನಲ್ಲಿ ನಡೆಯಿತು. ಅದರ ಒಂದು ಅಧ್ಯಕ್ಷತೆಯನ್ನು ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂಥ ಶ್ರೀ ನಿತಿನ್ ಗಡ್ಕರಿ ಸಾಹೇಬರು ಇದು ಮಾಡಿದರು. ಈ ಒಂದು ಸಭೆಯಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ಮುಂಬರುವ ದಿನದಲ್ಲಿ ಪಕ್ಷ ಸಂಘಟನೆ ಆಗಬೇಕಪ್ಪ ಅಂತಂದರೆ ಯಾವ ರೀತಿಯ ಕ್ರಮಗಳನ್ನು ಎಲ್ಲ BJP ಕಾರ್ಯಕರ್ತರು ತೆಗೆದುಕೊಂಡು ಹೋಗಬೇಕು, ಇಲ್ಲಿ ಲೀಡರ್ ಜೊತೆ ಕಾರ್ಯಕರ್ತರ ಒಂದು ರೋಲು ಇಂಪಾರ್ಟೆಂಟ್ ಇರುತ್ತೆ ಅಂಥೇಳಿ ಬಹಳ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿದರು. ಮುಂಬರುವ 2027ಕ್ಕೆ 27 ಅಂದರೆ 27 ನಮ್ಮ ಒಂದು ಟಾರ್ಗೆಟ್ ಯಾವ ರೀತಿ 22 ಅಂತೇಳಿ 2022ರಲ್ಲಿ 22 ಸೀಟನ್ನು ಗೆದ್ದು ಗೋವಾದಲ್ಲಿ BJP ಅಧಿಕಾರಕ್ಕೆ ಮತ್ತೆ ಬರುವ ಒಂದು ಸಂಕಲ್ಪ ಇತ್ತು. ಆ ರೀತಿ 2027ಕ್ಕೆ 27 ಅಸೆಂಬ್ಲಿ ಸೀಟನ್ನು ಗೆದ್ದು ಮತ್ತೆ ಗೋವಾ
ರಾಜ್ಯದಲ್ಲಿ BJP ಸರ್ಕಾರ 4ನೇ ಅವಧಿಗೆ ಮತ್ತೆ ಅಧಿಕಾರ ರಚನೆ ಆಗಬೇಕು, ಸರ್ಕಾರ ರಚನೆ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ಪ್ರಮೋದ್ ಸಾವಂತ್ ಅವರ ಈ ಒಂದು ಸರ್ಕಾರ ನೇತೃತ್ವದ ಸರ್ಕಾರ ಸುಗಮವಾಗಿ ನಡೆಯಲಿ. ಮುಂದಿನ ಮುಂಬರುವ ಚುನಾವಣೆಗೆ ಈ ಒಂದು ಕಾರ್ಯಕಾರಿಣಿ ಸಭೆ ಸ್ಫೂರ್ತಿಯಾಗಿತ್ತು. ಎಲ್ಲ ಕಾರ್ಯಕರ್ತರ ಒಂದು ಹುರಿದುಂಬಿಸುವ ಒಂದು ಕಾರ್ಯಕ್ರಮವಾಗಿತ್ತು. ನಿತಿನ್ ಗಡ್ಕರಿ ಅವರು ಹೇಳಿದರು, ಪರ್ಫಾರ್ಮೆನ್ಸ್ ಕಾರ್ಡ್ ಅಂತೇಳಿ ಮಾಡಿ ನಿಮ್ಮ BJPಯ ಯಾವ ಸಂಸದರಾಗಿರ್ಬೋದು, MLA ಆಗಿರ್ಬೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲಿ ಪಕ್ಷದ ಒಂದು ವೀಕ್ನೆಸ್ ಇದೆ, ಯಾವ ಕ್ಷೇತ್ರದಲ್ಲಿ ಪಕ್ಷ ಹಿನ್ನಡೆಯಾಗಿದೆ ಆ ಒಂದು ಕ್ಷೇತ್ರದಲ್ಲಿ ಚಿಂತನ ಮಂಥನ ಒಂದು ಸಭೆಯನ್ನು ಮಾಡುವ ಮೂಲಕ ಪಕ್ಷಕ್ಕೆ ಸ್ಫೂರ್ತಿ ನೀಡಿ ಅಂತೇಳಿ ಅವರು ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಕರೆ ಕೊಟ್ಟರು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನಮ್ಮ ಒಂದು ನೇತೃತ್ವದಲ್ಲಿ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ BJP ಕಾರ್ಯಕರ್ತರು ಮುಂಬರುವ ದಿನಗಳಲ್ಲಿ ಹೆಗಲಿ ಕೊಟ್ಟು ನಾವು ನಿಮ್ಮೊಟ್ಟಿಗಿದ್ದೀವಿ, ನೀವು ನಮ್ಮೊಟ್ಟಿಗೆ ಇರ್ರಿ ಅಂತೇಳಿ BJP ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಅವ್ರನ್ನೆಲ್ಲರನ್ನು ಹುರಿದುಂಬಿಸಿದರು. 27ಕ್ಕೆ 27 ಒಂದು ಸ್ಲೋಗನ್ ಅನ್ನು ಮಾಡುತ್ತಾ ನರೇಂದ್ರ